ಒಂದ್ ಕಡೆ ಮಂಡ್ಯದಿಂದ ಜೆಡಿಎಸ್ ಅಭ್ಯರ್ಥಿ ಕಣಕ್ಕಿಳಿತಾರೆ ಅಂತಂದ್ರೆ ಜೆಡಿಎಸ್ ಅಭ್ಯರ್ಥಿಯ ಸ್ಪರ್ಧೆ ಫಿಕ್ಸ್ ಆಗ್ತಾ ಇದ್ದ ಹಾಗೆ ಬಿಜೆಪಿಯನ್ನ ಬೆಂಬಲಿಸಿದಂತಹ ಹಾಲಿ ಸಂಸದೆ ಸುಮಲತಾ ಅವರ ರಾಜಕೀಯ ನಡೆ ಏನು ಅನ್ನುವಂತಹ ಕುತೂಹಲ ಹೆಚ್ಚಾಗ್ತಾ ಇದೆ. ಈವರೆಗೂ ಕೂಡ ಬಿಜೆಪಿ ಟಿಕೆಟ್ ಸಿಗುವಂತಹ ನಿರೀಕ್ಷೆಯಲ್ಲೇ ಇದ್ರು ಸಂಸದೆ ಸುಮಲತಾ. ಹಾಲಿ ಸಂಸದೆ ಸುಮಲತಾ ಅವರ ಪ್ಲಾನ್ ಸಂಪೂರ್ಣ ಉಲ್ಟಾ ಪಲ್ಟಾ ಆದ ಹಾಗೆ ಕಾಣಿಸ್ತಾ ಇದೆ. ಹಾಗಾದ್ರೆ ಸಂಸದೆ ಸುಮಲತಾ ಮುಂದಿರುವಂತಹ ಆಯ್ಕೆಗಳು ಏನೇನು? ಮಂಡ್ಯ ಟಿಕೆಟ್ ಬೇಕೇ ಬೇಕು ಅಂತ ಪಟ್ಟನ್ನ ಹಿಡಿದಿದ್ರು ಸಂಸದೆ ಸುಮಲತಾ. ಆ ಕಾರಣಕ್ಕಾಗಿನೇ ದೆಹಲಿ ತನಕ ಹೋಗಿ ಪ್ರಧಾನಮಂತ್ರಿಗಳಿಂದ ಹಿಡಿದು ಎಲ್ಲರನ್ನ ಕೂಡ ಮೀಟ್ ಆಗಿ ಬಂದಿದ್ರು ಸಂಸದೆ ಸುಮಲತಾ. ಬಟ್ ಅವರ ಎಲ್ಲಾ ಪ್ಲಾನ್ಗಳು ಕೂಡ ಉಲ್ಟಾ ಪಲ್ಟಾ ಆದ ಹಾಗೆ ಕಾಣಿಸ್ತಾ ಇದೆ. ಹಾಗಾದ್ರೆ ಮುಂದೇನು ಮಾಡ್ತಾರೆ ಸಂಸದೆ ಸುಮಲತಾ? ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇರುವಂತಹ ವಿಚಾರ. ಅವರ ಮುಂದೆ ಇರುವಂತಹ ಆಯ್ಕೆಗಳು ಏನೇನು ಅದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲ ಆಯ್ಕೆಯನ್ನ ಗಮನಿಸ್ತಾ ಇದ್ದೀರಿ. ಮತ್ತೊಮ್ಮೆ ಪಕ್ಷೇತರವಾಗಿ ಕಣಕ್ಕಿಳಿಯೋದು ಅಷ್ಟೇ ಈಸಿ ಇದೆಯಾ? ಹಿಂದಿನ ಸಂದರ್ಭದಲ್ಲಿ ಕಳೆದ ಬಾರಿ ಅವರು ಏನು ಸ್ವಾಭಿಮಾನದ ಕಹಳಿಯನ್ನ ಮೊಳಗಿಸಿದ್ರು, ಆ ಸಂದರ್ಭದಲ್ಲಿ ದೊಡ್ಡ ಪಡೆ ಸುಮಲತಾ ಅವರ ಬೆನ್ನ ಹಿಂದಿತ್ತು. ಹಾಗಾಗಿ ಈ ಬಾರಿಯೂ ಅವರೊಂದು ಸಭೆ ಮಾಡಿದ್ದಾರೆ. ಆ ಸಭೆಯಲ್ಲಿ ಬೆಂಬಲಿಗರು ಹೇಳಿದ್ದಾರೆ, ನೀವು ಪಕ್ಷೇತರವಾಗಿ ಸ್ಪರ್ಧಿಸುವುದಿದ್ರು ನಿಮ್ಮ ಜೊತೆ ನಾವು ನಿಲ್ತೀವಿ ಅಂತ ಹೇಳಿ. ಹಾಗಾಗಿ ಒಂದು ಆಯ್ಕೆಯಂತೂ ಇದ್ದೇ ಇದೆ. ಬಟ್ ಅದನ್ನ ಅವ್ರು ಆಪ್ಟ್ ಮಾಡ್ಕೊಳ್ತಾರೆ ಗೊತ್ತಿಲ್ಲ. ಬಿಜೆಪಿ ಸೇರಿರೋದ್ರಿಂದ ಮೈತ್ರಿ ಧರ್ಮವನ್ನ ಪಾಲನೆ ಮಾಡೋದು. ನ್ಯೂಸ್ ಫಸ್ಟ್ ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂನಲ್ಲೇ ಸುಮಲತಾ ಅವರು ಹೇಳಿದ್ರು, ಇಫ್ ಇನ್ ಕೇಸ್ ಜೆಡಿಎಸ್ಗೆ ಟಿಕೆಟ್ ಹೋಯ್ತು ಅಂತಂದ್ರೆ ಬಿಜೆಪಿಯ ಹೈಕಮಾಂಡ್ ನಾಯಕರು ನನಗೆ ಸೂಚಿಸಿದ್ರೆ ನಾನು ಮೈತ್ರಿ ಅಭ್ಯರ್ಥಿಯ ಪರವಾಗಿ ನಾನು ಪ್ರಚಾರ ಮಾಡ್ತೀನಿ, ಅವ್ರಿಗೆ ಸಹಕಾರವನ್ನ ಕೊಡ್ತೀನಿ ಅಂತ ಹೇಳಿದ್ರು. ಬಟ್ ಟಿಕೆಟ್ ಮಿಸ್ ಆಗ್ತಾ ಇದ್ದ ಹಾಗೆ ಅದನ್ನ ಅವ್ರು ಮಾಡ್ತಾರಾ ಗೊತ್ತಿಲ್ಲ, ನೋಡ್ಬೇಕು. ಮೂರನೇ ಆಯ್ಕೆ ಏನು? ಬಿಜೆಪಿಯನ್ನ ಬೆಂಬಲಿಸಿ ಬೇರೆ ಸ್ಥಾನವನ್ನ ಪಡೆಯೋದು, ಬೇರೆ ರೀತಿಯಾದಂತಹ ಅವಕಾಶಗಳು. ಬಿಜೆಪಿ ಪಕ್ಷದಿಂದಾನೆ ಸಂಸದ ಟಿಕೆಟ್ ಸಿಗ್ಲಿಲ್ಲ, ಬಟ್ ಬೇರೆ ಅವಕಾಶಗಳು ಏನಿದೆಯೋ ಅದನ್ನ ಪಡ್ಕೊಳ್ಳೋದು, ಅಥವಾ ರಾಜಕೀಯದಿಂದ ದೂರ ಸರಿಯುವಂತಹ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕುವ ಹಾಗಿಲ್ಲ. ಇದರ ಜೊತೆಗೆ ಮುಂದಿನ ದಿನಗಳಲ್ಲಿ ಬಿಜೆಪಿಯಿಂದಾನೆ ಶಾಸಕಿಯಾಗೋದು ಅಥವಾ ರಾಜ್ಯಸಭೆಗೆ ಆಯ್ಕೆಯಾಗೋದು, ಇಂತಹ ಆಯ್ಕೆಗಳು ಕೂಡ ಸದ್ಯ ಸುಮಲತಾ ಅವರ ಮುಂದಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಇಕ್ಕಟ್ಟಿಗೆ ಸಿಕ್ಕಾಕೊಂಡ್ರ ಸುಮಲತಾ ಅವರು, ಯಾವ ರೀತಿಯಾದಂತಹ ಇಕ್ಕಟ್ಟು ಸದ್ಯ ಸುಮಲತಾ ಅವರನ್ನ ಕಾಡ್ತಾ ಇದೆ? ಟಿಕೆಟ್ನ ನಿರೀಕ್ಷೆಯಲ್ಲಿದ್ರು, ಬಟ್ ಆ ನಿರೀಕ್ಷೆ ನಿಜವಾಗುವಂತಹ ಸಾಧ್ಯತೆ ಬಹಳ ಕ್ಷೀಣಿಸಿ ಬಿಟ್ಟಿದೆ. ನಾಳೆಯೇ ಮೈತ್ರಿ ಅಭ್ಯರ್ಥಿಯ ಘೋಷಣೆ ಆಗ್ತಾ ಇದೆ, ಬಟ್ ಅಭ್ಯರ್ಥಿ ಜೆಡಿಎಸ್ನವರಾಗಿದ್ದಾರೆ ಅನ್ನುವಂಥದ್ದು ಗಮನಿಸಬೇಕಾದಂತಹ ವಿಚಾರ. ಇಕ್ಕಟ್ಟು ಯಾವ ರೀತಿ? ಮಂಡ್ಯದಲ್ಲಿ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದ್ರು ಗೆಲುವು ಈ ಬಾರಿ ಅಷ್ಟು ಸುಲಭ ಇಲ್ಲ. ಬಿಜೆಪಿಯನ್ನ ಬೆಂಬಲಿಸಿ ಹಾಗಾದ್ರೆ ಸುಮಲತಾ ಅವರು ಅಡಕತ್ತರಿಯಲ್ಲಿ ಸಿಕ್ಕಾಕೊಂಡ್ರ? ಅವರ ಟೀಮ್ ಅಡಕತ್ತರಿಯಲ್ಲಿ ಸಿಕ್ಕಾಕೊಳ್ತಾ? ಕಳೆದ ಬಾರಿ ಇದ್ದಂತಹ ವಾತಾವರಣ, 2019ರಲ್ಲಿ ಇದ್ದಂತಹ ವಾತಾವರಣವೇ ಬೇರೆ, ಆಗ ಇದ್ದಂತಹ ವೇವೇ ಬೇರೆ. ಬಟ್ ಈಗ ಅಂಥ ಪರಿಸ್ಥಿತಿ ಇಲ್ಲ. ಸುಮಲತಾ ಪರವಾಗಿ ಕೆಲ ಅಂಬಿ ಬೆಂಬಲಿಗರು ಆಗಿದ್ರು, ಅದರಲ್ಲಿ ಬಹುತೇಕರು ಈಗ ದೂರ ಸರಿದಿದ್ದಾರೆ. ಬಹುತೇಕರು ಸಂಸದೆ ಜೊತೆಗಿಲ್ಲ. ಬಿಜೆಪಿ ರೈತ ಸಂಘದ ಬೆಂಬಲ ಹಾಲಿ ಸಂಸದೆ ಸುಮಲತಾಗೆ ಈ ಬಾರಿ ಸಿಗಲ್ಲ. ಇದು ಕೂಡ ಬಹಳ ದೊಡ್ಡ ಫ್ಯಾಕ್ಟರ್ ಆಗುತ್ತೆ ಇಫ್ ಇನ್ ಕೇಸ್ ಅವರು ಪಕ್ಷೇತರವಾಗಿ ಕಂಟೆಸ್ಟ್ ಮಾಡಿದ್ದೇ ಆದಲ್ಲಿ. ಕಳೆದ ಬಾರಿ ಇದ್ದಂತಹ ಕೈ ನಾಯಕರು ಕಾರ್ಯಕರ್ತರ ಸಪೋರ್ಟ್ ಕೂಡ ಇಲ್ಲ. ಕೆಲವೇ ದಿನದಲ್ಲಿ ಸಭೆಯನ್ನ ನಡೆಸಿ ತೀರ್ಮಾನ ಮಾಡ್ತಾರೆ ಸುಮಲತಾ. ತೀರ್ಮಾನ ಮಾಡ್ತಾರೆ ಅಂದ್ರೆ ಯಾವ ರೀತಿಯಾದಂತಹ ತೀರ್ಮಾನವನ್ನ ಮಾಡ್ತಾರೆ? ಸಾಕಷ್ಟು ಕುತೂಹಲಕ್ಕೆ ಈ ಎಲ್ಲ ವಿಚಾರಗಳು ಕೂಡ ಕಾರಣವಾಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.